ರೂಮ್ ನಂಬರ್ 3 ಹುಡ್ಕೊಂಡು ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಇದು ಕಾಲೇಜು, ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀವಿ. ಇದು ಆ್ಯಕ್ಚುಲಿ ಒಂದು 5 BHK ಇರ್ಬೇಕು ಅನಿಸುತ್ತೆ ರೂಮ್ಸು. ಎಲ್ಲ ಹೋಗೋಣ ಅಂತಿದ್ದೀನಿ. ಚೆನ್ನಾಗಿರ್ತೀರಿ ಇರೇ ಅಂತ ಇಲ್ಲೇ ಇದ್ದಾಳೆ. ಲಾಗ್ ಮಾಡ್ತಿದ್ದೀನಿ. ಫ್ರೆಂಡ್ಸ್ ಎಲ್ಲ ಮತ್ತೆ ನಾನು ಹೇಳಿದ್ದೆ ಯಾರಿಗೆ ಓಟ್ ಹಾಕ್ತೀನಿ ಅಂತ, ಲಾಸ್ಟಲ್ಲಿ ವೆಯ್ಟ್ ಮಾಡಿ ಹೇಳ್ತೀನಿ ಅಂತೆ. ಹಾಯ್ ಫ್ರೆಂಡ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಎಲೆಕ್ಷನ್ನು. ಇವತ್ತು ಯಾರಿಗೆ ಓಟ್ ಹಾಕ್ತೀನಿ ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ ನೋಡಿ. ಬಂದಿದ್ದಾಳಲ್ವ ಊರಿಂದ, ಅವಳನ್ನು ಕರ್ಕೊಂಡೋಗೋಣ. ಅವ್ರದ್ದು ಎಲೆಕ್ಷನ್ ID ಅವ್ರು ಚೇಂಜ್ ಮಾಡಿಸಿಲ್ಲ, ಇಲ್ಲೇ ಇದೆ. ಹಾಗಾಗಿ ಎಲೆಕ್ಷನ್ಗೆ ಓಟ್ ಹಾಕ್ತಾರೆ. ಈಗ ಅವಳು ಜೊತೆ ಕರ್ಕೊಂಡು ರೂಮ್ ನಂಬರ್ 3 ಹುಡ್ಕೊಂಡು ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಇದು ಕಾಲೇಜು, ಕಾಲೇಜ್ ಒಳಗಿದೆ. ಹೋಗಿ ಓಟ್ ಹಾಕೋಣ. ರೂಮು ಸಿಗ್ತಾ ಇಲ್ಲ, ಹುಡುಕ್ತಾ ಇದ್ದೀವಿ. ಎಲ್ಲ ಓಟ್ ಹಾಕಿ ಬರ್ತಾ ಇದ್ದಾರೆ ಫ್ರೆಂಡ್ಸ್. ನೋಡಿ ಎಷ್ಟೊಂದು ಜನ ಇದ್ದಾರೆ. ನಾವು ಈಗ ಬಂದರೆ 12 o'clock. ಮಾರ್ನಿಂಗ್ ಎಲ್ಲ ಆಲ್ಮೋಸ್ಟ್ ಹಾಕೋಗಿರ್ತಾರೆ, ಬಿಸಿಲಲ್ವಾ ಅದಕ್ಕೆ. ಆಮೇಲೆ ಓಟ್ ಹಾಕಿ ಸ್ವಲ್ಪ ಜ್ಯೂಸ್ ಕುಡಿ ಅಂತ ಜ್ಯೂಸ್ ಕುಡ್ಕೊಂಡು ಹೋದ್ವಿ. ನಾವು ಓಟ್ ಹಾಕಿ ಈಗ ದುರ್ಗಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಅಜ್ಜಿಗೆ ಹುಷಾರಿಲ್ಲ, ಹಾಗಾಗಿ ಅವ್ರಿಗೆ ನೋಡ್ಕೊಂಬರೋಣ ಅಂತ. ಈಗ ದುರ್ಗ ಬಂದು ಈಗ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀವಿ. ಹಾಸ್ಪಿಟಲ್ಗೆ ರೀಚ್ ಆದ್ವಿ. 3rd floor ಇರೋದು, ಹಾಗಾಗಿ ಲಿಫ್ಟಲ್ಲಿ ಹೋಗ್ತಾ ಇದ್ದೀವಿ. ಆಮೇಲೆ ಅಜ್ಜಿಗೆ ಸ್ವಲ್ಪ ಊಟ ಬೇಕಿತ್ತು, ಹಾಗಾಗಿ ಕ್ಯಾಂಟೀನಲ್ಲಿ ಬಂದು ಊಟ ತೊಗೊಳಕ್ಕೆ ಬಂದ್ವಿ. ಇವರೇ ನಮ್ಮ ಅಜ್ಜಿ. ನಮ್ಮ ಅಪ್ಪಾಜಿ ಇದ್ದಾರಲ್ಲ, ಅವ್ರ ಅಮ್ಮ. ನಮ್ಮ ಅಕ್ಕ ಮಾತಾಡ್ತಾ ಇದ್ದೆ ಅಜ್ಜಿ. ಅವ್ರಿಗೆ 101 ವರ್ಷ. ಕೂತಿ ಬೇಜಾರಾಗಿ ಹೋಗ್ತಾ ಇದೆ. ಬೆಳಗ್ಗೆ ಬಂದಿದ್ದು ಗೈಸ್, ಈಗ ವಾಪಸ್ ಹೋಗ್ತಾ ಇದ್ದೀವಿ. ಟೈಮ್ ಆಗಲೇ 5:30 ಆಗಿದೆ. ಇವತ್ತು ಎಲೆಕ್ಷನ್ ಅಲ್ವಾ, ಬಸ್ ಇರೋದು ರೇರ್ ಅಂತೆ. ಅದಕ್ಕೆ ಅಪ್ಪಾಜಿ ಬೇಗ ಹೋಗ್ರಿ ಅಂತ ಅಂದರು, ಅದಕ್ಕೆ ಇವತ್ತು ಬೇಗ ಹೋಗ್ತಿದ್ದೇವೆ. ಇಲ್ಲಾಂದರೆ ಡೈಲಿ ನಾವು 8 o'clock ಹೋಗ್ತಾ ಇದ್ವಿ. ಬಸ್ಸಲ್ಲಿ ಸೀಟೇ ಇರಲಿಲ್ಲ ಫ್ರೆಂಡ್ಸ್. ಆಮೇಲೆ ಕಾಫಿಗಂತ ನಿಲ್ಲಿಸಿದ್ರು ಅಲ್ಲಿ ಸ್ವಲ್ಪ ಹೊತ್ತು. ಆಮೇಲೆ ಕಾಫಿ ಎಲ್ಲ ಕುಡಿಯಲ್ಲ, ಹಾಗಾಗಿ ಸುಮ್ಮನೆ ಇದ್ವಿ. ಇದು ನಾಳೆ ನಮ್ಮ ಏರಿಯಾದಲ್ಲಿ ಗೃಹ ಪ್ರವೇಶ ಇದೆ ಒಬ್ಬರದು. ಆದರೂ ಮನೆ ತೋರಿಸ್ತೀನಿ ನೋಡಿ, ಎಷ್ಟು ಬ್ಯೂಟಿಫುಲ್ ಆಗಿ. ಡೂಪ್ಲೆಸ್ ಮನೆ ಫ್ರೆಂಡ್ಸ್. ಮನೆ ಮಾತ್ರ ಸೂಪರಾಗಿದೆ. ಹಾಗಾಗಿ ಸುಮ್ಮನೆ ನೋಡ್ಕೊಂಬರೋಣ ಅಂತ ಹೇಳಿ ಹೋಗಿದ್ವಿ. ಅಲ್ಲಿ ಫಂಕ್ಷನ್ ದಿನ ಹೋದರೆ ನಾವು ಅರ್ಧ ನೋಡ್ತೀವಿ, ಫುಲ್ ಕ್ಲಿಯರಾಗಿ ನೋಡೋಕ್ಕಾಗಲ್ಲ ಅಂತ ಹೇಳಿ ನಾವೇನಾದರೂ ನಾಳೆ ಹೋಗಿ ಟೈಮ್ ಇದ್ದರೆ ವಿಡಿಯೋ ಮಾಡಿ ಖಂಡಿತ ನಾನು ಅಪ್ಲೋಡ್ ಮಾಡ್ತೀನಿ. ಈ ಮನೆಯದು ಭಾಳ ಚೆನ್ನಾಗಿದೆ. ಈ ಕೆಳಗಡೆ ಹಾಲು ಎಲ್ಲ ಗೃಹಪ್ರವೇಶಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ, ವಾಟರ್ ಎಲ್ಲ ಇಟ್ಟಿದ್ದಾರೆ. ನಾನು ಪೂಜಾ ಇಬ್ಬರು ಹೋಗಿದ್ವಿ. ಮತ್ತು ಮೇಲ್ಗಡೆ ಹೋದ್ವಿ. ಇದು ಆ್ಯಕ್ಚುಲಿ ಒಂದು 5 BHK ಇರಬೇಕು ಅನಿಸುತ್ತೆ ರೂಮ್ಸು. ಎಲ್ಲ ವುಡ್ಡಿಂದ ಮಾಡಿದ್ದಾರೆ, ಸ್ಟೆಪ್ಸ್ ಎಲ್ಲ ಚೆನ್ನಾಗಿದೆ ಫ್ರೆಂಡ್ಸ್. ಭಾಳ ಇಷ್ಟ ಆಯಿತು ನನಗಂತೂ. ನೋಡಿ ನಿಮಗೂ ಇಷ್ಟ ಆಗುತ್ತೆ ಖಂಡಿತ. ಇದಾದಷ್ಟು ಟ್ರೈ ಮಾಡ್ತೀನಿ ನಾನು ವಿಡಿಯೋ ಹಾಕೋಕ್ಕೆ. ಇಲ್ಲಿ ಬಾಲ್ಕನಿ ಮಾತ್ರ ನನಗೆ ತುಂಬ ಇಷ್ಟ ಆಯಿತು ಫ್ರೆಂಡ್ಸ್. ಹೊರಗಡೆ ಫುಲ್ಲು ಗ್ರೀನರಿ ಎಲ್ಲ ಇದೆ, ಭಾಳ ಚೆನ್ನಾಗಿದೆ. ಈ ಕಡೆ ನೋಡಿ ಎಷ್ಟು ಚೆನ್ನಾಗಿದೆ. ಬಾಲ್ಕನಿ ತುಂಬ ಇಷ್ಟ ಆಯಿತು. ಮತ್ತು ಸ್ಯಾಟರ್ಡೇ ಅದೇ ಸಂಕಷ್ಟಿ ಇತ್ತು ಪೂಜೆ, ಹಾಗಾಗಿ ಗರ್ಕೆ ಕಿತ್ಕೊಳ್ಳೋಣ ಅಂತ. ಗರ್ಕೆ ಎಲ್ಲೂ ದೂರ ಹೋಗಂಗಿರಲಿಲ್ಲ, ಮನೆ ಮುಂದೆನೇ ಇತ್ತು, ಅದಕ್ಕೆ ಕಿತ್ಕೊತಾ ಇದ್ದೆ. ಗಣಪತಿಗಿದು ಆದಷ್ಟು ಫೇವ್ರೇಟೇ ಅಲ್ವಾ, ಹಾಗಾಗಿ 21 ಗರ್ಕೆ ಕಿತ್ಕೊಂಡಿದ್ದೀನಿ. ಇದನ್ನು ವಾಶ್ ಮಾಡಿಬಿಟ್ಟು ಪೂಜೆಗೆ ಇಟ್ಟಿದ್ದೀನಿ. ಕಾಯಿಸಿ ಪೂಜೆ ಮುಗೀತು. ಪೂಜೆ ಮುಗಿಸ್ಕೊಂಡು ಈಗ ಟೆಂಪಲ್ಗೆ ಹೋಗಬೇಕು. ಟೆಂಪಲ್ಗೆ ಹೋಗೋಣ. ದೇವಸ್ಥಾನಕ್ಕೆ ಹೋಗಿ ಬಂದು ಇಲ್ಲಿ ನಿಂತಿದ್ದೀವಿ ಫ್ರೆಂಡ್ಸ್. ಯಾಕೆ ಗೊತ್ತಾ, ಹೊಂಗೆ ಮರ ನೆರಳು ಚೆನ್ನಾಗೈತೆ ಅಂತ. ಬಾರೆ ಹೋಗೋಣ ಅಂತಿದ್ದೀನಿ. ಚೆನ್ನಾಗಿರ್ತೀರಿ ಇರೇ ಅಂತ ಇಲ್ಲೇ ಇದ್ದಾಳೆ ನೋಡಿ. ಚೆನ್ನಾಗಿದೆ ನೆರಳಲ್ಲಿ, ಗಾಳಿ ಬರ್ತೈತೆ ಅಂತ ಇಲ್ಲೇ ನಿಂತಿದ್ದೀವಿ. ದೇವಸ್ಥಾನ ಅಲ್ಲಿ ಕಾಣ್ತೈತೆ ನೋಡ್ರಿ ನೋಡಿ.
ಅಮ್ಮಮ್ಮ ಹಾಯ್. ಏನು ಮಾಡ್ತಿದ್ದೀರಾ? ಏನ್ ಮಾಡ್ತಿದ್ದೀರಾ? ಅಡುಗೆ. ಹೌದಾ? ಚಿಕ್ಕಿ ಜಾಮೂನ್ ಮಾಡ್ತಾವಳೆ. ನಾನು ಮುದ್ದೆ ಮಾಡ್ತಾ ಇದ್ದೀನಿ. ಹೌದಾ? ನೀನೇನ್ ಮಾಡ್ತಾ ಇದೀಯಾ? ನಾನು ಕಾಶ್ಮೀರ ಲಾಗ್ ಮಾಡ್ತಿದ್ದಾಳೆ. ಹೇಳು ಯೂಟ್ಯೂಬ್ ಲಾಗ್ ಮಾಡ್ತಿದ್ದೀನಿ ಅಂತ ಹೇಳ್ತೀನಿ. ವಿಡಿಯೋ ಮಾಡ್ತಿದ್ದೀನಿ. ಏನ್ ಮಾಡ್ತಿದ್ಯಾ? ಲಾಗ್ ಮಾಡ್ತಿದ್ದೀನಿ. ಓ ಮೈ ಗಾಡ್. ಲಾಗ್ ಮಾಡ್ತಿದ್ಯಾ? ಸೂಪರ್ ಆಗಿ ಮಾಡು. ಓಕೆ ಬಾಯ್. ಜಾಮೂನ್ ತೋರ್ಸೋಣ. ಫ್ರೆಂಡ್ಸ್ ಇವಳು ಲಾಗ್ ಮಾಡ್ತಾ ಇದ್ದಾಳೆ ನೋಡ್ರಿ. ಜಾಮೂನ್ ಮಾಡ್ತಾ ಇದ್ದೀವಿ. ಈ ಕಡೆ ಬಾ, ದೂರ ಬಾ, ಎಣ್ಣೆ ಸಿಡಿಯುತ್ತೆ. ಜಾಮೂನ್ಗಿಂತ ಜಾಸ್ತಿ ಇದು ಆಯಿಲ್ ಕರೆದಿರ್ತಾರಲ್ಲ ಫ್ರೆಂಡ್ಸ್, ಅದಂದರೆ ನನಗೆ ಭಾಳ ಇಷ್ಟ. ಇದನ್ನ ಅರ್ಧ ಖಾಲಿ ಮಾಡಿಬಿಡ್ತೀನಿ ಹಂಗೆ ತಿಂದು. ಈಗ ಲಂಚಿಗೆ ಅಂತ ಹೇಳಿ ಹೊರಗಡೆ ಹೋಗ್ತಾ ಇದ್ದೀವಿ. ಅಕ್ಕ ಫ್ರೆಂಡ್ಸ್ ಎಲ್ಲ ಬಂದಿದ್ರು. ಈಗ ಹೋಗ್ಬೇಕು. ಅವ್ರು ನಡ್ಕೊಂಡು ಬರ್ತಿದ್ದಾರೆ, ನಾನು ಗಾಡೀಲಿ ಬಂದುಬಿಟ್ಟೆ. ನೋಡೋಣ, ಅವ್ರ ಹಿಂದೆ ಎಲ್ಲ ಬರ್ತಾ ಇದ್ದಾರೆ, ಬರಲಿ. ಯಪ್ಪ ಸಖತ್ತು ಬಿಸಿಲು. ನಾನು ಅಕ್ಕ ಫ್ರೆಂಡ್ಸ್ ಎಲ್ಲ ಮತ್ತು ನಾನು ಹೇಳಿದ್ದೆ ಯಾರಿಗೆ ಓಟ್ ಹಾಕ್ತೀನಿ ಅಂತ ಲಾಸ್ಟಲ್ಲಿ ವೆಯ್ಟ್ ಮಾಡಿ ಹೇಳ್ತೀನಿ ಅಂತ ಹೇಳಿ. ಬಟ್ ನಾನು ಹೇಳಲ್ಲ, ಹೇಳ್ಬಾರ್ದು, ಅದಕ್ಕೆ ಹೇಳಲ್ಲ. ಬರೀ ಇಂಥದೆಯಾ? ಈಗ ಟೈಮ್ ಬಂದು 9:30 ಆಗಿದೆ. ಈಗ ಊಟ ಆಯಿತು. ಐಸ್ ಕ್ರೀಮ್ ತಿನ್ಬೇಕು ಅನ್ನಿಸ್ತಾ ಇತ್ತು, ಹಾಗಾಗಿ ಐಸ್ ಕ್ರೀಮ್ ತಿಂತಾ ಇದ್ದೆ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಆಮೇಲೆ ಅಲ್ಲಿಂದ ಊಟ ಮುಗಿಸ್ಕೊಂಡು ಬಂದು ಸ್ವಲ್ಪ ಅಕ್ಕ ಏನೋ ಶಾಪಿಂಗ್ ಇತ್ತು, ಶಾಪಿಂಗ್ ಮುಗಿಸ್ಕೊಂಡ್ವಿ. ಆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಆಮೇಲೆ ಶಾಪಿಂಗ್ ಮುಗಿಸ್ಕೊಂಡು ಮತ್ತೆ ಬಂದ್ವಿ. ಅವರು ಊರಿಗೆ ಹೋದರು, ಒಂದು ಮದುವೆ ಇತ್ತು, ಹಾಗಾಗಿ ಮದುವೆಗೆ ಹೋದರು. ಈಗ ಮನೆಯಲ್ಲಿ ಊಟ ಮಾಡಿ ಐಸ್ ಕ್ರೀಮ್ ತಿಂತಿದ್ದೀನಿ. ಈಗ ಪಚ್ಚಿ ಮಾಡಬೇಕು. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಮರೀದಲೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.